ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಎಷ್ಟು ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೊಟ್ಟಿ ಮಾಡ್ತಾರೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಆ್ಯಕ್ಚುಲಿ ನಮಗೆ ರೊಟ್ಟಿ ಮಾಡಬೇಕು, ಏನಾದರೂ ಬೇಕು ರೊಟ್ಟಿನ ತಟ್ಟಲಿಕ್ಕೆ, ಮಾಡಲಿಕ್ಕೆ, ಅರಿಲಿಕ್ಕೆ ಅಂತ ಹೇಳ್ತೀವಿ. ಆದರೆ ಅವರು ತಟ್ಟೆನೇ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ಮತ್ತು ಆ ರೊಟ್ಟಿ ಕೂಡ ನಾನು ತಿಂದಿದ್ದೀನಿ, ಅಷ್ಟೇ ಸಾಫ್ಟಾಗಿರುತ್ತೆ, ಏನು ಹಾರ್ಡ್ ಇರಲ್ಲ. ಅದು ನಿಮಗೆ ಗೊತ್ತಿರುತ್ತೆ, ಒಲೆಯಲ್ಲಿ ಬೇಯಿಸ್ತಾ ಇದ್ದಾರೆ ಅಂತ ಹೇಳಿದರೆ ಟೇಸ್ಟು ಮಸ್ತ್ ಇರುತ್ತೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ರೌಂಡಾಗಿ ಮಾಡಿದ್ದಾರೆ. ನೋಡಿ, ಆಲ್ರೆಡಿ ಅದು ರೊಟ್ಟಿ ಆಗಿದೆ. ಈಗ ಇದನ್ನು ಕೂಡ ಹಾಕ್ತಾರೆ. ಅದನ್ನು ತೆಕ್ಕೊಂಡು ಈ ರೆಸಿಪಿ ನಾನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಐಡಿಯಾ ಕೂಡ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಂದ್ಸಲ ಯೂಸ್ ಮಾಡಿ. ನಿಮಗೂ ಏನಾದರೂ ಯಾವುದಾದ್ರೂ ಒಂದು ಅಡುಗೆ ಮಾಡಲಿಕ್ಕೆ ಐಟಮ್ ಇಲ್ಲ ಅಂದಾಗ ಈ ಟೆಕ್ನಿಕ ಯೂಸ್ ಮಾಡಿ ನೋಡಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.